ಸುರಿಯಿತು, ಭೂಮಿ ನೆನೆಯಿತು, ಕಣ್ಣ ಕಂಬನಿ ಮಿಡಿಯಿತು. ಯೇಸು ಕ್ರಿಸ್ತರ ಪೂಜ್ಯ ದೇಹ ಕ್ರೂಜೆಯಲ್ಲಿ ತೂಗಿತು. ಕ್ರಿಸ್ತರ ವದನದಿಂದ ಬಂದಂತಹ 6ನೆಯ ವಾಕ್ಯ, ಎಲ್ಲ ನೆರವೇರಿತು. ಯೋವಾನ 19ನೇ ಅಧ್ಯಾಯ 30ನೇ ವಚನ. ಗೆಲುವಿಗಾಗಿ ಓಡುವ ಓಟಗಾರ ತನ್ನ ಗುರಿಯ ಗೆರೆಯನ್ನು ಎಲ್ಲರಿಗಿಂತಲೂ ಮೊದಲು ದಾಟಿದರೆ ಆತನಿಗಾಗುವ ಆನಂದ ಹೇಳತೀರದು. ಕ್ರಿಸ್ತರು ಶಿಲುಬೆಯಿಂದ ನುಡಿದರೂ ಎಲ್ಲವೂ ನೆರವೇರಿತು ಎಂಬುದಾಗಿ. ಈ ವಾಕ್ಯ ನಮಗೆ ಕ್ರಿಸ್ತರ ಸೋಲಿನ ಕಹಿಯ ಅನುಭವವನ್ನು ತಿಳಿಸುತ್ತಿದೆ ಎಂದು ಅನಿಸಬಹುದು. ಆದರೆ ಎಲ್ಲವೂ ನೆರವೇರಿತು ಎಂದರೆ ಅದು ಸೋಲಿನ ಒಪ್ಪುಗೆಯಲ್ಲ, ಬದಲಿಗೆ ಸಂಪೂರ್ಣತೆಯ ಅನುಷ್ಠಾನ. ಕ್ರಿಸ್ತರು ತಂದೆ ದೇವರು ನೀಡಿದ ರಕ್ಷಣಾ ಕಾರ್ಯವನ್ನು ನೆರವೇರಿಸಿದ್ದರು. ಮನುಷ್ಯರ ಪಾಪಕ್ಕಾಗಿ ಅವರು ಬೆಲೆ ತೆತ್ತರು. ದೇವರು ಮನುಷ್ಯರಾಗಿ ಮನುಷ್ಯತ್ವದ ಮೂಲಕ ಮನುಷ್ಯನನ್ನು ಕಾಪಾಡಿದರು. ಅವರು ಏನನ್ನು ಸಂಪೂರ್ಣಗೊಳಿಸಲು ಈ ಲೋಕಕ್ಕೆ ಬಂದರೋ ಅದನ್ನು ಪರಿಪೂರ್ಣಗೊಳಿಸಿ ಅವರು ಹೇಳಿದ ಮಾತು, ಎಲ್ಲ ನೆರವೇರಿತು. ಇಂದಿನ ವರ್ತಮಾನದಲ್ಲಿ ನಾವೆಲ್ಲರೂ ನಾವೇ ಕೈಗೊಂಡ ವಾಗ್ದಾನಗಳನ್ನು ಮರೆಯುತ್ತಿದ್ದೇವೆ. ವಿವಾಹ ಜೀವನದ ವಾಗ್ದಾನಕ್ಕೆ ಕುಟುಂಬದಲ್ಲಿ ಇಂದಿಗೂ ಕೂಡ ಅರ್ಥವಿದೆಯೇ? ಸುಖದಲ್ಲೂ ದುಃಖದಲ್ಲೂ ಪ್ರೀತಿಸುತ್ತೇನೆ ಎಂಬ ಮಾತು ಸಂಪೂರ್ಣವಾಗುತ್ತಿದೆಯೇ? ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸುವ ವಾಗ್ದಾನಕ್ಕೆ ತಕ್ಕಂತೆ ನಮ್ಮ ಮಕ್ಕಳು ನಿಜವಾಗಿಯೂ ವಿಶ್ವಾಸಿಗಳಾಗುತ್ತಿದ್ದಾರೆಯೇ? ಸುಲಭವಾಗಿ ನಾವು ವಾಗ್ದಾನಗಳನ್ನು ಮಾಡುತ್ತೇವೆ, ಮಾತುಗಳನ್ನು ನೀಡುತ್ತೇವೆ, ಆದರೆ ಅದಕ್ಕೆ ತಕ್ಕಂತೆ ಜೀವಿಸಲು ನಮ್ಮಿಂದ ಸಾಧ್ಯವಾಗುತ್ತಿದೆಯೇ? ಕ್ರಿಸ್ತರು ತಮ್ಮ ರಕ್ಷಣಾ ಕಾರ್ಯವನ್ನು ಸಂಪೂರ್ಣಗೊಳಿಸಿದಂತೆ ನಾವು ಕೂಡ ಅವರಂತೆಯೇ ನಮ್ಮ ವಾಗ್ದಾನಗಳನ್ನು ಸಂಪೂರ್ಣಗೊಳಿಸಲು ಅವರ ನೆರವನ್ನು ಬೇಡೋಣವೇ? ರಕ್ತ ಸುರಿಯಿತು, ಭೂಮಿ ನೆನೆಯಿತು, ಕಣ್ಣ ಕಂಬನಿ ಮಿಡಿಯಿತು. ಯೇಸು ಕ್ರಿಸ್ತರ ಪೂಜ್ಯ ದೇಹ ಕ್ರೂಜೆಯಲ್ಲಿ